ನಹಿ ಸನ್ಯಾಸೆ ನೈಕತ್ವಂ ಲಭ್ಯತೆ ಆತ್ಮಜ್ಞಾನೇನೈವ ಮೋಕ್ಷಃ. ಸನ್ಯಾಸ ಧರ್ಮ ಕಾಷಾಯ ವಸ್ತ್ರದಲ್ಲಿಲ್ಲ, ಬದಲಾಗಿ ಆತ್ಮಜ್ಞಾನದಲ್ಲಿದೆ ಎನ್ನುವ ಉಕ್ತಿಯೊಂದಿಗೆ ಲೆಟ್ಸ್ ಬಿಗಿನ್ ದ ಶೋ. ನೀವು ಸೇವೆ ಮಾಡ್ತಾ ಇದ್ದೀರಿ, ಮಾಡೋ ಪ್ರಯತ್ನ ಮಾಡ್ತಾ ಇದ್ದೇನೆ. ನಿಜಕ್ಕೂ ಸನ್ಯಾಸ ಧರ್ಮ ಅಂದ್ರೇನು? ಸನ್ಯಾಸ ಧರ್ಮ ಅಂದ್ರೆ ನೋಡಿ, ಗೃಹಸ್ಥನಿಗೆ ಗೃಹಸ್ಥ ಧರ್ಮ ಹೇಗಿರುತ್ತೆ ಹಾಗೆ ಸನ್ಯಾಸಿಗೆ ಸನ್ಯಾಸ ಧರ್ಮ ಅಂತಿರುತ್ತೆ. ಅಂದರೆ ಸನ್ಯಾಸಿ ತನ್ನ ಜೀವನದಲ್ಲಿ ಪಾಲಿಸಬೇಕಾದಂಥ ನೀತಿ ನಿಯಮಾವಳಿಗಳು. ಸನ್ಯಾಸಿ ಅಥವಾ ವಿರಕ್ತ ಅಂದಮೇಲೆ ಆತನಿಗೆ ಇಂದ್ರಿಯ ನಿಗ್ರಹ ಇರಬೇಕು ಒಂದು, ಮನೋನಿಗ್ರಹ ಇರಬೇಕು ಎರಡು, ಮೂರನೆಯದಾಗಿ ತನ್ನ ಕರ್ತವ್ಯಗಳ ಅರಿವು ಇರಬೇಕು. ನಾನು ಸನ್ಯಾಸಿ ಆದಮೇಲೆ ನನ್ನ ಜೀವನದಲ್ಲಿ ನಾನು ಏನು ಮಾಡಬೇಕು ಅನ್ನೋ ಕರ್ತವ್ಯದ ಅರಿವಿರಬೇಕು. ನಾಲ್ಕನೆಯದಾಗಿ ಆ ಕರ್ತವ್ಯವನ್ನು ಪೂರೈಸುವ ಸಾಮರ್ಥ್ಯ ಉಳ್ಳವನಾಗಿರಬೇಕು. ಅಷ್ಟಿದ್ರೆ ಸನ್ಯಾಸಿ ಆಗ್ತಾನೆ. ಸದ್ಯಕ್ಕೆ ಟಿವಿ ಮೀಡಿಯಾಗಳಲ್ಲಿ ತಾವು ಬಹಳ ವಿವಾದದ ಕೇಂದ್ರ ಬಿಂದು ಆಗಿದ್ದೀರಿ, ಸಂವಾದದ ಕೇಂದ್ರ ಬಿಂದು ಆಗಬೇಕಾಗಿತ್ತು. ನೀವು ಎಷ್ಟೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಇವ್ರಿಗೆ ಯಾಕೆ ಬೇಕಿತ್ತಿದು ಅನ್ನುವ ಮಾತು ಶುರುವಾಗಿದೆ. ಹಾಗೇನಿಲ್ಲ, ಒಳ್ಳೆಯದನ್ನು ಮಾಡೋದಕ್ಕೆ ಸ್ವಲ್ಪ ಕಠೋರವಾಗಬೇಕಾಗತ್ತೆ. ನೋಡ್ರಿ, ಸಿಹಿ ಮಾತುಗಳು ಎಲ್ಲರಿಗೂ ಹಿಡಿಸ್ತವೆ, ಸತ್ಯ ಯಾವಾಗಲೂ ಕಠೋರವಾಗಿರುತ್ತೆ. ಅದನ್ನು ಪಚನ ಮಾಡಿಕೊಳ್ಳೋದಕ್ಕೂ ಸ್ವಲ್ಪ ಶಕ್ತಿ ಸಾಮರ್ಥ್ಯ ಬೇಕಾಗತ್ತೆ. ಆಮೇಲೆ ಎಲ್ಲರೂ ನಗ್ನಗ್ತಾ ಸಿಹಿಯಾದದ್ದನ್ನು ಮಾತಾಡ್ತಾ ಹೋದರೆ ಬಹುತೇಕ ಸಮಾಜ ಕಾಯಿಲೆಯಿಂದ ಪೀಡಿತ ಆಗುತ್ತೆ ಏನೋ. ಒಂದೊಂದು ಸಾರಿ ಕಠೋರವಾಗಿ ಮಾತಾಡಬೇಕಾಗತ್ತೆ. ನಾನು ಮಾಡಿದ್ದು ಯಾವುದೂ ವಿವಾದದ ವಿಷಯವಲ್ಲ, ಎಲ್ಲವೂ ಸಂವಾದದ ವಿಷಯ. ಆ ಸಂವಾದದಿಂದ ನಾಲ್ಕಾರು ಜನರಿಗೆ ಏನು ತೊಂದರೆ ಆಗಿದೆ ನನಗೆ ಗೊತ್ತಿಲ್ಲ, ಆದರೆ ಬಹುಸಂಖ್ಯಾಕ ಜನರಿಗೆ ಅದರಿಂದ ತುಂಬ ಸಮಾಧಾನ ಆಗಿದೆ. ಆಮೇಲೆ ನಾವು ಮಾಡಬೇಕಾದದ್ದು ಎಲ್ಲರನ್ನೂ ಸಮಾಧಾನಪಡಿಸಲಿಕ್ಕೆ ದೇವರಿಗೂ ಆಗಲಿಲ್ಲ. ಇಡೀ ಸಮಾಜವನ್ನೇ, ಇಡೀ ದೇಶವನ್ನೇ ನಾನು ಸಮಾಧಾನ ಪಡಿಸ್ತೀನಿ ಅಂದರೆ ಯಾರಿಗೆ ಆಗೋ ಕೆಲಸ ಅಲ್ಲ. ಬಹುಜನ ಹಿತಾಯ ಬಹುಜನ ಸುಖಾಯ, ಬಹುಜನರಿಗೆ ಹಿತವನ್ನುಂಟು ಮಾಡೋದು, ಬಹುಜನರಿಗೆ ಸುಖವನ್ನುಂಟು ಮಾಡೋದು, ಇದು ನಮ್ಮ ಕೆಲಸ. ಅದನ್ನು ಬಹುಜನರು ಅಂದ್ರೆ ಯಾರು ನಿಮ್ಮ ಪ್ರಕಾರ? ಬಹುಜನರು ಅಂದರೆ ಒಂದು ಸಂಖ್ಯೆಯಲ್ಲಿ ಅಧಿಕರಿದ್ದವರು ಬಹುಜನರು, ಹೆಚ್ಚು ಜನರು, ಅವರಿಗೆ ಹಿತವನ್ನುಂಟು ಮಾಡೋ ಪ್ರಯತ್ನ ಮಾಡೋದು. ಅದರಲ್ಲಿ ಬಹುಜನರಲ್ಲಿ ಎಲ್ಲ ಜಾತಿ, ಎಲ್ಲ ಉಪಜಾತಿಗಳ ಜನರು ಇರ್ತಾರೆ. ನೀವು ಆರಂಭದಲ್ಲಿ ಹೇಳಿದ್ರಿ ನಾನೊಬ್ಬ ಮನುಷ್ಯ ಅಂತ ಹೇಳಿದ್ರಿ. ಮನುಷ್ಯನಿಗೆ ದೈವಿ ಗುಣಗಳು ಇರುತ್ತವೆ ಅಂತ ಶಾಸ್ತ್ರ ಹೇಳುತ್ತೆ, ಅಧ್ಯಯನ ಮಾಡಿದಂಥವ್ರು ಹೇಳ್ತಾರೆ, ಗುರು ಹಿರಿಯರು ಹೇಳ್ತಾರೆ, ಮತ್ತು ಸಾಮಾನ್ಯ ಪ್ರಜ್ಞೆ ಇರೋರು ಪ್ರತಿಯೊಬ್ಬರು ಕೂಡ ಅದನ್ನು ಒಪ್ಕೊಳ್ತಾರೆ. ಹೀಗಿರುವಾಗ ಸಮಾಜದಲ್ಲಿ ಇಷ್ಟೊಂದು ಉದ್ವಿಗ್ನ ವಾತಾವರಣ ನಿರ್ಮಾಣ ಮಾಡೋ ಹಾಗೆ ಆ ವಾಗ್ಜರಿ ಬೇಕಿತ್ತ? ಅವಶ್ಯಕತೆ ಇರುತ್ತೆ. ಸಮಾಜದಲ್ಲಿ ಒಂದೇ ಪ್ರಕಾರದ ಜನರು ಇರೋದಿಲ್ಲ. ಮಂದ ಅಧಿಕಾರಿಗಳಂತಿರ್ತಾರೆ, ಕನಿಷ್ಠ ಅಧಿಕಾರಿಗಳಿರ್ತಾರೆ, ಮಧ್ಯಮ ಅಧಿಕಾರಿಗಳಿರ್ತಾರೆ, ಉತ್ತಮ ಅಧಿಕಾರಿಗಳಿರ್ತಾರೆ. ಎಲ್ರಿಗೂ ಒಂದೇ ಭಾಷೆ ಅರ್ಥ ಆಗೋದಿಲ್ಲ. ಆಮೇಲೆ ಮಾತುಗಳನ್ನು ಏನು ಮಾತಾಡಿದೀವಿ ಅನ್ನೋದಕ್ಕಿಂತಲೂ ಮಾತಿನ ಹಿಂದೆ ಭಾವನೆ ಏನಿದೆ. ಈಗ ಡಾಕ್ಟ್ರು ಏನು ಮಾಡ್ತಾರೆ ಅನ್ನೋದಕ್ಕಿಂತಲೂ ಯಾವ ಭಾವನೆಯಿಂದ ಏತಕ್ಕಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಂಡ್ರೆ ಒಳ್ಳೆಯದಾಗತ್ತೆ. ಡಾಕ್ಟ್ರು ಹೊಟ್ಟೆ ಕತ್ತರಿಸ್ತಾರೆ ಅಥವಾ ಯಾವುದೇ ಒಂದು ಪಾರ್ಟನ್ನು ಚೂರಿಯಿಂದ ಕತ್ತರಿಸ್ತಾರೆ. ಡಾಕ್ಟ್ರು ಕೊಲೆ ಮಾಡೋದಿಲ್ಲ. ಡಾಕ್ಟ್ರು ಆ ಪೇಷಂಟ್ನ ಒಳಗಿರುವಂಥ ಯಾವುದೋ ದೋಷವನ್ನು ಹೊರಗೆ ಹಾಕಿ ಆತನಿಗೆ ಗುಣಮುಖವಾಗಿ ಮಾಡುವ ಸಲುವಾಗಿ ಅದನ್ನು ಮಾಡ್ತಾರೆ. ಇದನ್ನು ಅರ್ಥೈಸ್ಕೊಳ್ಬೇಕಷ್ಟೆ. ಸಮಾಜದಲ್ಲಿ ಬಹಳ ಡಾಕ್ಟರ್ಸ್ ಇದ್ದಾರೆ, ಕನ್ನೇರ ಶ್ರೀಗಳು ಮಾತ್ರ ಸಮಾಜದಲ್ಲಿ ಡಾಕ್ಟರ ಹಾಗೇನಿಲ್ಲ. ಎಲ್ಲ ಡಾಕ್ಟರ್ಸು ಒಂದೇ ಇರೋದಿಲ್ಲ, ಒಬ್ಬೊಬ್ಬರದೊಂದೊಂದು ಸ್ಪೆಷಾಲಿಟಿ ಇರುತ್ತೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ಸ್ಫಟಿಕದಂತಿರಬೇಕು ಅಂತೆಲ್ಲ ನಾವೆಲ್ಲ ಕೇಳಿದ್ದೀವಿ. ಆದರೆ ಕನ್ನೇರ ಶ್ರೀಗಳ ಮಾತು ಅದೇ ರೀತಿ ಇದೆಯಾ? ತಾವು ಬಸವಣ್ಣವ್ರದ್ದು ಕಠೋರ ಮಾತುಗಳು ತುಂಬ ಇವೆ. ಆಮೇಲೆ ಸಂಸ್ಕೃತದಲ್ಲಿ ಹೇಳೋದಾದರೆ ವಜ್ರಾದಪಿ ಕಠೋರಾನಿ ಮೃದೂನಿ ಕುಸುಮಾದಪಿ, ಹೀಗಿರ್ಬೇಕು ಯಾವಾಗಲೂ ಸನ್ಯಾಸಿ ಆದವ. ಸಂಸ್ಕೃತದಲ್ಲಿ ಇನ್ನೊಂದು ಮಾತು ಇದೆ, ಸತ್ಯಂ ಬ್ರಿಯಾತ್ ಪ್ರಿಯಂ ಬ್ರಿಯಾತ್ ನ ಬ್ರೂಯಾತ್ ಸತ್ಯಮ ಪ್ರಿಯಂ ಅಂತ. ತಾವು ಹಾಗೆ ಮಾಡ್ತಾ ಇದ್ದೀರಾ? ನಾನು ಮಾಡೋದು ಹಾಗೆ. ಸತ್ಯವನ್ನು ಹೇಳಬೇಕು, ಪ್ರಿಯವಾದ್ದನ್ನು ಹೇಳಬೇಕು, ಅಪ್ರಿಯ ಸತ್ಯ ಹೇಳಬಾರ್ದು ಅಂತಾರೆ. ಆದರೆ ನಾನು ಅಪ್ರಿಯ ಸತ್ಯವನ್ನು ಹೇಳಿ ಬಹುಜನರಿಗೆ ಒಳ್ಳೆಯದಾಗ್ತಾ ಇತ್ತು ಅಂತಂದ್ರೆ
ನಾವು ಮಾಡೋದು ಹಿತಕರವಾಗಿರಬೇಕು, ಬರೀ ಪ್ರಿಯಕರವಾದಂಥ ಕೆಲಸವನ್ನು ಮಾಡಬಾರ್ದು. ಉಪನಿಷತ್ತು ಏನು ಹೇಳುತ್ತೆ, ಶ್ರೇಯ ಮತ್ತು ಪ್ರೇಯ ಅಂತ ಎರಡಿರ್ತಾವೆ. ನಾವು ಪ್ರೇಯದ ಬೆನ್ನು ಹತ್ತಬಾರ್ದು, ಶ್ರೇಯದ ಬೆನ್ನು ಹತ್ತಬೇಕು. ಶ್ರೇಯ ಯಾವಾಗಲೂ ಅಪ್ಯಾಯಮಾನ ಆಗತ್ತೆ ಅಂತಿಲ್ಲ, ಅದನ್ನು ಅರಗಿಸ್ಕೊಳ್ಳಿಕ್ಕೆ ಸ್ವಲ್ಪ ವೇಳೆ ಸಿಗುತ್ತೆ, ಆಮೇಲೆ ಅರಗಿಸ್ಕೊಳ್ತಾರೆ ಜನ, ಅದು ಅನಿವಾರ್ಯ. ಒಬ್ಬ ಸನ್ಯಾಸಿಯಾಗಿ ನಿಮ್ಮ ಸೇವಾ ಕಾರ್ಯದಲ್ಲಿ ಸಮಾಜದಲ್ಲಿ ನೀವು ಬಹಳಷ್ಟು ವರ್ಷಗಳಿಂದ ಸೇವೆ ಮಾಡ್ಕೊಂಡು ಬಂದಿದ್ದೀರಿ. ಏನು ಕಂಡ್ಕೊಂಡಿದ್ದೀರಿ ತಾವು? ನೋಡಿ, ನಾನು ಸಮಾಜದಲ್ಲಿ ಸೇವೆಗಳನ್ನು ಮಾಡ್ತಾಯಿದ್ದೀನಿ. ಏನೇನೋ ತುಂಬ ಸಮಗ್ರ ವಿಕಾಸದ ದೃಷ್ಟಿಯಿಂದ ಏನು ಸಮಾಜಕ್ಕೆ ಅವಶ್ಯಕತೆಗಳು ಅನ್ನಿಸ್ತಾವೋ, ಅದಕ್ಕಿಂತಲೂ ಮುಖ್ಯವಾಗಿ ನನ್ನ ಕೈಯಿಂದ ನನ್ನ ಜನರು ಅಂತೇನಿದ್ದಾರೆ, ನಾನು ಮಾಡಲಿಕ್ಕೇನೂ ಸಾಧ್ಯವಿಲ್ಲ. ನಮ್ಮ ಮೇಲೆ ವಿಶ್ವಾಸ ಇಟ್ಟಂಥ ಜನತೆ ಏನಿದೆ ಅಲ್ಲ, ಅವರು ಎಷ್ಟು ಸಹಾಯ ಸಹಕಾರಗಳನ್ನು ಮಾಡ್ತಾಯಿದ್ದಾರೆ, ಕೊಡ್ತಾಯಿದ್ದಾರೆ. ಆ ಕೊಟ್ಟದ್ದನ್ನು ಯಾರ ಹತ್ರ ಇದೆಯೋ ಅವ್ರು ಕೊಡ್ತಾರೆ, ಇಲ್ದವ್ರಿಗೆ ಒಯ್ದು ಕೊಡೋದು, ಇದು ನನ್ನ ಕೆಲಸ. ಇದರಲ್ಲಿ ನನ್ನದು ಏನೂ ಇಲ್ಲವೇ ಇಲ್ಲ. ನನಗೆ ದೇವರು ಸ್ವಲ್ಪ ಶಕ್ತಿ ಕೊಟ್ಟಿದ್ದಂತ ತಿರುಗಾಡಲಿಕ್ಕೆ, ಮಾತಾಡಲಿಕ್ಕೆ, ಅದರ ಸಹಾಯದಿಂದ ಈ ಕೆಲಸ ಮಾಡೋದು ಅಷ್ಟೇ. ಇಷ್ಟು ಬಿಟ್ಟರೆ ನಂದೇನೂ ಇಲ್ಲ ಇದರಲ್ಲಿ. ಸನ್ಯಾಸಿಗೆ ಯಾವುದೇ ಬೌಂಡ್ರಿಗಳು ಇರಲ್ಲ ಅಂತ ನಾವೆಲ್ಲ ಕೇಳಿದ್ದೀವಿ. ಆದರೆ ನೀವು ಅಲ್ಪಸಂಖ್ಯಾತರು, ನೀವು ಬಹುಸಂಖ್ಯಾತರು ಅಂತ ವರ್ಗ ಮಾಡೋದು ಎಷ್ಟು ಸರಿ ಅಂತ ಅನಿಸುತ್ತೆ? ನಾನು ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಅಂತ ವರ್ಗ ಮಾಡೋದು, ಒಂದು ವೇಳೆ ಹಾಗೆ ಮಾಡದೇ ಇದ್ದರೆ, ನೋಡಿ ಈ ಬೆರಳುಗಳೆಲ್ಲ ಸಮಾನವಾಗಿವೆ. ಈಗ ಶಾಲೆಯಲ್ಲಿ ನೀವು ಹೋಗ್ತೀರಿ, ಶಾಲೆಯಲ್ಲಿ ಹೋಗುವಾಗ ಫೇಲ್ ಅಂತ ಒಂದು ವರ್ಗ ಇದೆ, 35% ಪಾಸ್ ಕ್ಲಾಸ್ ಅಂತ ಒಂದು ವರ್ಗ ಇದೆ, ಸೆಕೆಂಡ್ ಕ್ಲಾಸ್ ಅಂತ ಒಂದು ವರ್ಗ ಇದೆ, ಫಸ್ಟ್ ಕ್ಲಾಸ್ ಅಂತ ಒಂದು ವರ್ಗ ಇದೆ, ಆಮೇಲೆ ಡಿಸ್ಟಿಂಕ್ಷನ್ ಅಂತ ಒಂದು ವರ್ಗ ಇದೆ, ಆಮೇಲೆ ಗೋಲ್ಡ್ ಮೆಡಲಿಸ್ಟ್ ಅಂತ ಒಂದು ವರ್ಗ ಇದೆ. ಇದನ್ನು ಮಾಡಬೇಕೋ ಮಾಡಬಾರ್ದು? ಇದನ್ನು ಮಾಡೋದು ಮಹಾಪಾಪನ? ನಾನಲ್ಲ, ಜಗತ್ತೇ ಮಾಡಿದ್ದಿದು. ಇದು ಇರಬೇಕೋ ಇರಬಾರ್ದು ನೀವೇ ಹೇಳಬೇಕು. ಲೌಕಿಕ ಅಧ್ಯಯನ ಬೇರೆ, ಆದ್ರೆ ಅಲೌಕಿಕ ಚಿಂತನೆಯಿಂದ ಸೇವೆ ಮಾಡೋರು ವರ್ಗ ಅಂತ ನಾವು ಭಾವಿಸ್ತೀವಿ. ನಾವು ಮಾತಾಡ್ತಾ ಇರೋದು ಲೌಕಿಕವನ್ನು. ಆಧ್ಯಾತ್ಮಿಕ ಚಿಂತನೆಗೆ ಬಂದರೆ ಅಲ್ಲಿ ಯಾರೂ ಇಲ್ಲ, ಏನೂ ಇಲ್ಲ. ಅಲ್ಲಿ ಕೇವಲ ಆತ್ಮ. ನಮ್ಮ ದೃಷ್ಟಿ ಶರೀರದ ಅಥವಾ ಶರೀರಕ್ಕೆ ಸಂಬಂಧಪಟ್ಟಂಥ ವಿಷಯಗಳ ಮೇಲಿಲ್ಲ. ಅಲ್ಲಿ ಕೇವಲ ಪರಮಾತ್ಮನನ್ನು ನೋಡಬೇಕು, ಮತ್ತೇನೂ ಅಲ್ಲ. ಆದರೆ ಬಳಸದಿರ ಅದ್ವೈತವನ್ನು ಬಾಹ್ಯದೋಳ್, ಆ ಅದ್ವೈತವನ್ನು ಬಾಹ್ಯದಲ್ಲಿ ಬಳಸಬಾರ್ದು ಅಂತ ನಿಜಗುಣ ಶಿವಯೋಗಿಗಳು, ಒಬ್ಬ ವೀರಶೈವ ತತ್ವಜ್ಞಾನಿಗಳವರು, ದಾರ್ಶನಿಕರು, ಋಷಿಗಳವರು, ಅವ್ರು ಹೇಳಿದ್ದು. ಒಬ್ಬ ಸನ್ಯಾಸಿಗೆ ಇಂಥ ಸಮುದಾಯ, ಇಂಥ ಪಂಗಡ, ಇಂಥ ವರ್ಗ ಅನ್ನೋದು ನಿಜಕ್ಕೂ ಬೇಕಾ? ಸನ್ಯಾಸಿಗೆ ಬೇಕಾಗಿಲ್ಲ, ಆದರೆ ಸನ್ಯಾಸಿ ಸಮಾಜದಲ್ಲಿದ್ದಾನೆ. ಆ ಸಮಾಜದ ಜೊತೆಗೆ ಯಾವ ಯಾವ ಅವಶ್ಯಕತೆಗಳಿರ್ತಾವೆ ಅವುಗಳನ್ನು ಇರುವುದರಲ್ಲಿಯೇ ಯಾವುದಾದ್ರೂ ಒಂದನ್ನು ತೊಗೊಂಡು ಒಂದನ್ನು ಇನ್ಸ್ಟ್ರೂಮೆಂಟ್ ಮಾಡ್ಕೊಂಡು ಅದನ್ನು ತಿದ್ದುವಂಥ ಕೆಲಸ ಮಾಡಬೇಕು, ಕೆಡಿಸುವಂಥ ಕೆಲಸ ಮಾಡಬಾರ್ದು. ನೀವು ಬಹಳಷ್ಟು ವಿಚಾರಗಳಲ್ಲಿ ಇವತ್ತು ಮಾದರಿಯಾಗಿದ್ದೀರಿ. ಇಂಥ ಸಂದರ್ಭದಲ್ಲಿ ಇಲ್ಲ, ಯಾವುದಕ್ಕೂ ನಾನು ಮಾದರಿ ಅಲ್ಲ. ಬಹಳಷ್ಟು ನನ್ನ ಒಂದು ಅನಿಸಿಕೆ ಮತ್ತು ಇಲ್ಲಿಯ ವಾತಾವರಣವನ್ನು ನೋಡಿದಾಗ, ನಿಮ್ಮ ವೈಚಾರಿಕ ಚಿಂತನೆಯನ್ನು ಗಮನಿಸಿದಾಗ ನನಗೆ ಹಾಗನ್ಸಿದೆ. ಹೀಗಿದ್ದಾಗ್ಯೂ ಕೂಡ ಕನ್ನೇರಿ ಶ್ರೀಗಳು ಈ ಲಿಂಗಾಯತ, ವೀರಶೈವ, ಆ ಸಮುದಾಯ ಅವ್ರ ನಡುವೆ ಮತ್ತೆ ಅಲ್ಲಿ ಭಿನ್ನಾಭಿಪ್ರಾಯ ಬರುವ ಹಾಗೆ, ಮೂಡುವ ಹಾಗೆ ನಿಮ್ಮ ವಾಗ್ಜರಿ ಇಷ್ಟೊಂದು ಬೇಕಾ? ಇದನ್ನು ನಾನು ಮಾತಾಡದೇ ಇದ್ರೆ ಇನ್ಯಾರು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಮಾತಾಡಲೇಬೇಕು. ಸಮಾಜಕ್ಕೆ ನೀವು ಒಬ್ಬರೇ ಡಾಕ್ಟರ್. ನಾನು ಒಬ್ಬನೇ ಡಾಕ್ಟ್ರ್ ಅಂತ ಹೇಳೋದಿಲ್ಲ. ಅದನ್ನು ಅರಗಿಸ್ಕೊಳ್ಳಿಕ್ಕೆ ಮತ್ತೊಬ್ಬರಿಗೆ ತೊಂದರೆ ಆಗ್ತಿರ್ಬೋದು. ಇಷ್ಟು ವರ್ಷಗಳಿಂದ ನಾವು ಕೇಳ್ತಾ ಇದ್ದೇವೆ. ನಮ್ಮದೊಂದು ಸಂಸ್ಕೃತಿ ಇದೆ, ನಮ್ಮದೊಂದು ದೇವರಿದೆ, ನಮ್ಮದೊಂದು ಪರಿವಾರ ಇದೆ. ಪರಿವಾರಕ್ಕೆ ಒಬ್ಬ ಕುಲದೇವತೆ ಅಂತ ಇರುತ್ತೆ, ಒಬ್ಬ ಗ್ರಾಮ ದೇವತೆ ಅಂತ ಇರುತ್ತೆ, ಒಂದು ಇಷ್ಟ ದೇವತೆ ಅಂತ ಇರುತ್ತೆ. ಆಮೇಲೆ ನಮ್ಮ ಶ್ರದ್ಧೆಯ ಗುರುಗಳಿರ್ತಾರೆ. ಆಮೇಲೆ ತೀರ್ಥಕ್ಷೇತ್ರಗಳಂತೀವಿ. ಯಾವ ಸಂಸ್ಕೃತಿಯಲ್ಲಿ ನಾವು ಹುಟ್ಟಿ ಬೆಳೆದಿದ್ದೆವು, ಈ ಸಂಸ್ಕೃತಿಯಲ್ಲಿ ಇವೆಲ್ಲವುಗಳಿವೆ. ಆಮೇಲೆ ಇದು ಈ ಸಂಸ್ಕೃತಿ ನಮ್ಮ ಸನಾತನ ಧರ್ಮದ ಆತ್ಮ. ಇವೆಲ್ಲ ಜಾತಿಗಳು ಭಿನ್ನ ಭಿನ್ನವಾಗಿರಬಹುದು. ನೋಡಿ, ಕರ್ನಾಟಕದಲ್ಲಿ ಲಿಂಗಾಯತ ಇದೆ, ಮಹಾರಾಷ್ಟ್ರದಲ್ಲಿ ಸನಾತನ ಧರ್ಮದ ಆತ್ಮ ಯಾವುದು ಅಂತ ಹೇಳ್ತಾ ಇದ್ದೀರಿ? ಸನಾತನ ಧರ್ಮದಲ್ಲಿ ಸನಾತನ ಸಂಸ್ಕೃತಿ ವಿವಿಧತೆಯಿಂದ ಕೂಡಿದೆ.
ಅದರಲ್ಲಿ ಏಕತೆಯನ್ನು ಕಾಣಬೇಕು ಅಂತ. ವಿವಿಧತೆಯಲ್ಲಿ ಏಕತೆ, ಇದು ನಮ್ಮ ವಿಶೇಷತೆ. ಇಲ್ಲಿ ಸುಮಾರು ಭಾಷೆಗಳಿವೆ, ಸುಮಾರು ಕಲೆಗಳಿವೆ, ಸುಮಾರು ವಿಚಾರಗಳಿವೆ, ಸುಮಾರು ಆಚಾರಗಳಿವೆ. ತುಂಬ ಭಿನ್ನ ಭಿನ್ನವಾಗಿ ಆಯಾ ದೇಶ ಕಾಲಕ್ಕೆ ಪರಿಸ್ಥಿತಿಗೆ ಅನುಸಾರವಾಗಿ ನಿರ್ಮಾಣವಾದಂಥವುಗಳಿವೆ ನಮ್ಮ ದೇಶದಲ್ಲಿ. ಹೇಗೆ 127 ಇಕೋ ಕ್ಲೈಮೆಟಿಕ್ ಝೋನ್ಸ್ ಇವೆ ನಮ್ಮ ದೇಶದಲ್ಲಿ. ಅದರಂತೆ ಸಾಂಸ್ಕೃತಿಕವಾದಂಥ ಬೇರೆ 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 ಆಯಾಮಗಳನ್ನು ದೇಶದಲ್ಲಿ ಕಾಣ್ತೀವಿ. ಈಶಾನ್ಯ ಭಾರತದಲ್ಲಿ ಒಂದಿದೆ, ಆದರೆ ಅವೆಲ್ಲವುಗಳನ್ನು ಜೋಡಿಸುವಂಥ ಒಂದು ತತ್ವ ಇದೆ, ಅದು ನಮ್ಮ ಫಿಲಾಸಫಿ ಜೋಡಿಸುತ್ತೆ. ವ್ಯವಹಾರದಲ್ಲಿ ಭಿನ್ನತೆ ಇರಬಹುದು, ಆದರೆ ತಂದೆ ತಾಯಿಗಳು ಅನ್ನುವ ಕನ್ಸೆಪ್ಟ್ ಏನಿದೆ ಅದರಲ್ಲಿ ಭಿನ್ನತೆ ಇಲ್ಲ. ದಾಯಾದಿಗಳು ಅನ್ನುವಂಥದ್ರಲ್ಲಿ ಭಿನ್ನತೆ ಇಲ್ಲ. ಪರಸ್ಪರರ ಬಾಂಧವ್ಯದಲ್ಲಿ ಭಿನ್ನತೆ ಇಲ್ಲ. ಪರಸ್ಪರರನ್ನು ಗೌರವಿಸಬೇಕನ್ನುವುದರಲ್ಲಿ, ಆದರಾತಿಥ್ಯಗಳನ್ನು ನೀಡುವಲ್ಲಿ ಭಿನ್ನತೆಗಳು, ಇಂಥ ಸುಮಾರು ಚಟುವಟಿಕೆಗಳಿವೆ. ಅವೆಲ್ಲ ಏಕತೆಯಿಂದ ಕೂಡಿವೆ. ಹೀಗಿರುವಾಗ ನಮ್ಮ ಸಂಸ್ಕೃತಿಯನ್ನು ಕುರಿತು ನಿಂದನೆಯನ್ನು ಮಾಡೋದು, ನಮ್ಮ ಧರ್ಮ ಯಾವುದೇ ಧರ್ಮ ಹೇಳೋದು, ನಮ್ಮ ಲಿಂಗಾಯತ ಧರ್ಮ ಏನು ಹೇಳುತ್ತೆ ಅಂದರೆ, ಯಾರಾದರೂ ಈ ಧರ್ಮವನ್ನು ನಿಂದಿಸಿದರೆ, ಅತಿಯಾಗಿ ನಿಂದಿಸಿದರೆ, ಟೀಕಿಸಿದರೆ, ಗಣಾಚಾರ ಅಂತೂ ಒಂದು ವೀರಶೈವರಲ್ಲಿ ಇದೆ ಅಥವಾ ಲಿಂಗಾಯತರಲ್ಲಿ. ಗಣಾಚಾರ ಅಂದರೆ ಧರ್ಮಕ್ಕಾಗಿ, ಆ ಧರ್ಮವನ್ನು ರಕ್ಷಿಸುವುದರ ಸಲುವಾಗಿ ಏನೇ ಕಠಿಣ ಕ್ರಮಗಳನ್ನು ಕೈಗೊಳ್ಳಿಕ್ಕೆ ಬಂದರೂ ಸಹ ಯುದ್ಧನೂ ಮಾಡಬೇಕು ಅಂತಿದೆ, ಕೈಯಲ್ಲಿ ಖಡ್ಗಾನೂ ಹಿಡಿಬೇಕು ಅಂತಿದೆ. ಗಣಾಚಾರದಲ್ಲಿದೆ 5 ಆಚಾರಗಳು, ಪಂಚಾಚಾರಗಳು ನಮ್ಮಲ್ಲಿ. ಆ 5 ಆಚಾರಗಳಲ್ಲಿ ಗಣಾಚಾರ ಅಂತ ಒಂದಿದೆ. ಅದಕ್ಕೆ ಕಠೋರ ಶಬ್ದ ಯಾವ್ದು ಅಂತ ಒಂದು ಸ್ವಲ್ಪ ವಿವರಿಸಬಹುದಾ ಸ್ವಾಮಿ? ಪಂಚಾಚಾರಗಳು ಯಾವ್ದ್ಯಾವ್ದು? ಸದಾಚಾರ, ಶಿವಾಚಾರ, ಲಿಂಗಾಚಾರ, ವೃತ್ತಾಚಾರ, ಗಣಾಚಾರ ಅಂತಿವೆ. ಇದರಲ್ಲಿ ಗಣಾಚಾರ ಅನ್ನೋದಿಲ್ಲ, ಇದೆ ಅಲ್ಲ, ಇದು ಧರ್ಮ ರಕ್ಷಣೆಗಾಗಿ. ಏನಾದರೂ ಪರವಾಗಿಲ್ಲ, ನೀವು ಧರ್ಮ ರಕ್ಷಣೆಯನ್ನು ಮಾಡಬೇಕು. ಕೆಲವು ಜನ ಈ ಧರ್ಮದ ನಿಂದೆಯನ್ನು ಮಾಡ್ತಾ ಇದ್ದಾರೆ ಕೆಲವು ವರ್ಷಗಳಿಂದ.